Students, we shall discuss the remaining two bases for market segmentation. In the previous class, we discussed with geographic segmentation as well as demographic segmentation. So let's see what is psychographic segmentation. So in this segmentation, the buyers will be divided into different groups based on their activities. So day to day activities ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿವೈಡ್ ಮಾಡ್ತಾರೆ. ಸೊ ವಾಟ್ ಆರ್ ದೇರ್ ಇಂಟ್ರೆಸ್ಟ್, ಯಾವ ಟೈಪ್ ಆಫ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸಲ್ಲಿ ಯಾವ ಟೈಪ್ ಆಫ್ ಇಂಟ್ರೆಸ್ಟ್ ಇರುತ್ತೆ ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ವಿ ಹ್ಯಾವ್ ಒಪಿನಿಯನ್ಸ್ ಆಫ್ ಪರ್ಟಿಕ್ಯುಲರ್ ಇಂಡಿವಿಜುವಲ್ ರಿಗಾರ್ಡಿಂಗ್ ಡಿಫ್ರೆಂಟ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ಲಿವಿಂಗ್ ಸ್ಟೈಲ್ಸ್. ಸೊ ಅದ್ರ ಮೇಲೆ ಡಿವೈಡ್ ಮಾಡ್ತಾರೆ. Then based on the attitudes and values of an individual, the segmentation is going to take place. Okay. Next we have behavioral segmentation. So this segmentation is based on the actual customer. So some of the factors include here is occasions. So occasions ಮೇಲೆ ಡಿವೈಡ್ ಮಾಡ್ತಾರೆ, ಸೆಗ್ಮೆಂಟೇಷನ್ ಮಾಡ್ತಾರೆ. ಸೊ ಅಕೇಶನ್ಸ್ ಯಾವ್ಯಾವ ಅಕೇಶನ್ಸ್ ಇರ್ಬೋದು, ಯೂನಿವರ್ಸಲ್ ಅಕೇಶನ್ಸ್ ಇರ್ಬೋದು. ಸೇ ಫಾರ್ ಎಕ್ಸಾಂಪಲ್ ಸಮ್ ಆಫ್ ದಿ ಹಾಲಿಡೇಸ್ ಆಗಿರ್ಬೋದು, ಮತ್ತು ಸಂಡೇಸ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು. ಇದೆಲ್ಲ ಬಂದ್ಬಿಟ್ಟು ಯೂನಿವರ್ಸಲ್ ಅಕೇಶನ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಇಸ್ ರೆಕರಿಂಗ್ ಪರ್ಸ್ನಲ್ ಅಕೇಶನ್ಸ್ ಅಂತಂದರೆ ಇಟ್ ಈಸ್ ಲೈಕ್ ಬರ್ತ್ಡೇಸ್ ಆಗಿರ್ಬೋದು. ಇದು ಬಂದ್ಬಿಟ್ಟು ರೆಕರಿಂಗ್ ಪರ್ಸ್ನಲ್ ಅಕೇಶನ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ರೇರ್ ಪರ್ಸ್ನಲ್ ಅಕೇಶನ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ವೆಡ್ಡಿಂಗ್ ಎಕ್ಸಾಂಪಲ್ಸ್. ಓಕೆ. ಸೊ ಬೇಸ್ಡ್ ಅಪಾನ್ ದೇರ್ ಅಕೇಶನ್ಸ್ ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಸೊ ಅದ್ರ ಪ್ರಕಾರ ಕೂಡ ಸೆಗ್ಮೆಂಟೇಷನ್ನು ಮಾಡಬೇಕಾಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಇಸ್ ಬೆನಿಫಿಟ್ಸ್. ವಾಟ್ ಸಾರ್ಟ್ ಆಫ್ ಬೆನಿಫಿಟ್ಸ್ ದ ಗೂಡ್ಸ್ ಇಸ್ ಗೋಯಿಂಗ್ ಟು ಗಿವ್ ಟು ಎ ಪರ್ಟಿಕ್ಯುಲರ್ ಕನ್ಸ್ಯೂಮರ್. ಯಾವ ಟೈಪ್ ಆಫ್ ಬೆನಿಫಿಟ್ಸ್ ಕನ್ಸ್ಯೂಮರು ಎಕ್ಸ್ಪೆಕ್ಟ್ ಮಾಡ್ತಾನೆ ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ಸಿಂದ, ಅದ್ರ ಮೇಲೆ ಕೂಡ ಸೆಗ್ಮೆಂಟೇಷನ್ ಮಾಡುವಂಥದ್ದು. ನೆಕ್ಸ್ಟ್ ವಿ ಹ್ಯಾವ್ ಯೂಸರ್ ಸ್ಟೇಟಸ್. ಸೊ ವೆದರ್ ಹಿ ಈಸ್ ಅ ಫಸ್ಟ್ ಟೈಮ್ ಯೂಸರ್, ಫಸ್ಟ್ ಟೈಮ್ಗೆ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದಾನ, ಅಥವಾ ರೆಗ್ಯುಲರಾಗಿ ಯೂಸ್ ಮಾಡ್ತಾನ, ಅಥವಾ ಯೂಸೇ ಮಾಡೋದಿಲ್ವಾ, ಅಥವಾ ಆಲ್ರೆಡಿ ಯೂಸ್ ಮಾಡಿ ಬಿಟ್ಬಿಟ್ಟಿದ್ದಾನ, ಅಥವಾ ಫ್ಯೂಚರಲ್ಲಿ ಯೂಸ್ ಮಾಡ್ತಾನ, ಇದ್ರ ಮೇಲೆ ಕೂಡ ಸೆಗ್ಮೆಂಟೇಷನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಯೂಸೇಜ್ ರೇಟ್. ಎಷ್ಟು ಯೂಸ್ ಮಾಡ್ತಾನೆ ಆ ಪ್ರಾಡಕ್ಟು ಅಂತ ಅನ್ನೋದನ್ನು ನಾವು ಯೂಸೇಜ್ ರೇಟ್ ಅಂತ ಕರಿತೀವಿ. ಹೌ ಮಚ್ ದೇ ಆರ್ ಯೂಸ್ ದ ಪ್ರಾಡಕ್ಟ್, ಎಷ್ಟು ಯೂಸ್ ಮಾಡ್ತಾರೆ, ವೆದರ್ ದೇ ಆರ್ ಗೋಯಿಂಗ್ ಟು ಯೂಸ್ ಇಟ್ ಲೈಟ್, ಮೀಡಿಯಮ್ ಆರ್ ಹೆವಿ. ಅಂಡರ್ಸ್ಟುಡ್. ಸೊ ಹೆವಿ ಯೂಸರ್ಸ್ನೆಲ್ಲ ಒಂದು ಸೆಗ್ಮೆಂಟೇಷನ್ ಮಾಡಿ, ಮೀಡಿಯಮ್ ಯೂಸರ್ಸ್ನೆಲ್ಲ ಇನ್ನೊಂದು ಸೆಗ್ಮೆಂಟೇಷನ್ ಮಾಡಿ, ಲೈಟ್ ಯೂಸರ್ಸ್ನೆಲ್ಲ ಇನ್ನೊಂದು ಸೆಗ್ಮೆಂಟೇಷನ್ನು ಮಾಡಬಹುದು. ನೆಕ್ಸ್ಟ್ ಇಸ್ ಲಾಯಲ್ಟಿ ಸ್ಟೇಟಸ್. ಸೊ ಪರ್ಟಿಕ್ಯುಲರ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಅಂದಾಗ ಪರ್ಟಿಕ್ಯುಲರ್ ಲೊಕ್ಯಾಲಿಟಿಯಲ್ಲಿ ಆ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಮತ್ತು ಆ ಬ್ರ್ಯಾಂಡ್ಗೆ ಎಷ್ಟು ಲಾಯಲ್ಟಿ ಇದೆ, ವೆದರ್ ದೇ ಆರ್ ಗೋಯಿಂಗ್ ಟು ಟ್ರಸ್ಟ್ ದ ಪ್ರಾಡಕ್ಟ್ ವೆನ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ಇಟ್ ಇನ್ ದ ಮಾರ್ಕೆಟ್, ವೆದರ್ ದೇ ಹ್ಯಾವ್ ದ ಲಾಯಲ್ಟಿ ಟುವರ್ಡ್ಸ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ನಾಟ್. ಸೊ ಲಾಯಲ್ ಕಸ್ಟಮರ್ಸ್ ಇದ್ದಾಗ ಸೇಲ್ಸ್ ಜಾಸ್ತಿ ಆಗುತ್ತೆ ಆಬ್ವಿಯಸ್ ಆಗಿ. ಸೊ ದ ಮಾರ್ಕೆಟರ್ ಕ್ಯಾನ್ ಈಸಿಲಿ ಜಸ್ಟ್ ಕಾನ್ಸಂಟ್ರೇಟ್ ದೇರ್ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ ಆ್ಯಟಿಟ್ಯೂಡ್ಸ್ ಟುವರ್ಡ್ ದಿ ಪ್ರಾಡಕ್ಟ್. ಸೊ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ಗೆ ಪರ್ಟಿಕ್ಯುಲರ್ ಆ್ಯಟಿಟ್ಯೂಡ್ಸ್ ಇರುತ್ತೆ ಕನ್ಸ್ಯೂಮರ್ಸ್ ಹತ್ರ. ಅಂಡರ್ಸ್ಟುಡ್. ಸೊ ಯಾವ ಟೈಪ್ ಆಫ್ ಆ್ಯಟಿಟ್ಯೂಡ್ಸ್ ಅಂತಂದರೆ ಕೆಲವೊಂದು ಬ್ರ್ಯಾಂಡ್ಗೆ ನಾವು ಅಡಿಕ್ಟ್ ಆಗೋಗಿರ್ತೀವಿ. ವಿಲ್ ಬಿ ಹ್ಯಾವಿಂಗ್ ಸಮ್ ಸಾರ್ಟ್ ಆಫ್ ಸೆಂಟಿಮೆಂಟಲ್ ಥಿಂಗ್ ಫಾರ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಕೆಲವೊಂದು ಪ್ರಾಡಕ್ಟ್ಸ್ ಯೂಸ್ ಆ್ಯಂಡ್ ಥ್ರೋ ಆ ಟೈಪ್ ಆಫ್ ಆ್ಯಟಿಟ್ಯೂಡ್ಸು ಇರುತ್ತೆ. ಓಕೆ. ಸೊ ಈ ಬೇಸಿಸ್ ಮೇಲೆ ಬಿಹೇವಿಯರಲ್ ಸೆಗ್ಮೆಂಟೇಷನ್ನು ಮಾಡುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಫೈನಲಿ ಯು ಹ್ಯಾವ್ what are the requisites for effective market segmentation. So what do you mean by requisite? In the sense something which is necessary to achieve the process, that we call it as requisites. So market segmentation ಮಾಡಬೇಕು ಅಂತಂದರೆ we need some of the necessary things. ಆ ಸೆಗ್ಮೆಂಟೇಷನ್ ಕಂಪ್ಲೀಟ್ ಆಗೋಕ್ಕೆ ಏನೆಲ್ಲ ನೆಸೆಸರಿ ಅಂತಂದರೆ ಮೆಜರಬಿಲಿಟಿ. ಸೊ ಒನ್ಸ್ ನೀವು ಸೆಗ್ಮೆಂಟೇಷನ್ ಮಾಡಬೇಕು ಅಂತಂದರೆ ಇಟ್ ಶುಡ್ ಬಿ ಮೆಜರಬಲ್ ಇನ್ ನೇಚರ್. ಸೊ ವಿಚ್ ಫ್ಯಾಕ್ಟರ್ಸ್ ಶುಡ್ ಬಿ ಮೆಜರಬಲ್ ಇನ್ ದ ಸೆನ್ಸ್ ದ ಸೈಜ್ ಆಗಿರ್ಬೋದು, ದ ಪರ್ಚೇಸಿಂಗ್ ಪವರ್ ಆಗಿರ್ಬೋದು, ದ ಪ್ರೊಫೈಲ್ಸ್ ಆಫ್ ಆಗಿರ್ಬೋದು. ಇಟ್ ಶುಡ್ ಬಿ ಮೆಜರಬಲ್ ಇನ್ ದ ನೇಚರ್ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ accessibility. So it should be possible for the marketer to access and effectively reach the buyer. ಸೊ ನೀವು ಸೆಗ್ಮೆಂಟೇಷನ್ ಮಾಡ್ತೀರಾ ಹೌದು, ಬಟ್ ನೀವು ಸೆಗ್ಮೆಂಟೇಷನ್ ಯಾವ ರೀತಿ ಮಾಡಿರ್ತೀರೋ ಅದೇ ಪ್ರಕಾರ ಆ ಕಸ್ಟಮರ್ಸ್ನ ರೀಚ್ ಆಗಿ ಅವ್ರಿಗೆ ಪ್ರಾಡಕ್ಟ್ಸ್ ಡೆಲಿವರ್ ಮಾಡೋಕ್ಕಾಗಬೇಕು. ಆ ರೀತಿ ನೀವು ಸೆಗ್ಮೆಂಟೇಷನ್ ಮಾಡಬೇಕು ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ ಸಬ್ಸ್ಟೆನ್ಷಿಯಾಲಿಟಿ. ಸಬ್ಸ್ಟೆನ್ಷಿಯಾಲಿಟಿ ಮೀನ್ಸ್ ನಾವು ಸ್ಟಡಿ ಏನು ಮಾಡ್ತೀವಿ ಅದಕ್ಕೆ ಸಾಕಷ್ಟು ಬಯರ್ಸ್ ಇರಬೇಕು. ವಿ ಶುಡ್ ಹ್ಯಾವ್ ಅ ಸಫಿಷಿಯೆಂಟ್ ಬಯರ್ಸ್ ಇನ್ ದ ಮಾರ್ಕೆಟ್ ಟು ಜಸ್ಟಿಫೈ ಸೆಗ್ಮೆಂಟೇಷನ್. ಬಯರ್ಸೇ ಇಲ್ಲ, ಅವ್ರು ಎಕ್ಸ್ಪೆಂಡಿಚರೇ ಮಾಡಲ್ಲ ಅಂತಂದರೆ ಸೆಗ್ಮೆಂಟೇಷನ್ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಸೊ ಇಟ್ ಶುಡ್ ಬಿ ಸಬ್ಸ್ಟೆನ್ಷಿಯಲ್ ಇನ್ ನೇಚರ್ ಅಂತ ಅರ್ಥ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಟಿಂಕ್ಷನ್. ಡಿಸ್ಟಿಂಕ್ಷನ್ ಇಸ್ ನಥಿಂಗ್ ಬಟ್ ಡಿಫ್ರೆಂಟ್. ಓಕೆ. ದ ಸೆಗ್ಮೆಂಟೇಷನ್ ಮಸ್ಟ್ ಬಿ ಡಿಸ್ಟಿಂಗ್ವಿಷಬಲ್ so that separate products and market strategies can be
ಡಿಸೈನ್ಡ್ ಫಾರ್ ಡಿಫ್ರೆಂಟ್ ಮಾರ್ಕೆಟ್ ಸೆಗ್ಮೆಂಟ್ಸ್ ಅಂತ ಅರ್ಥ. ಸೊ ನೀವು ಮಾರ್ಕೆಟ್ ಸೆಗ್ಮೆಂಟೇಷನ್ ಮಾಡಿದಾಗ ನಾನು ಹೇಳ್ದಂಗೆ ಫಾರ್ ಎಕ್ಸಾಂಪಲ್ ಎಲ್ಲಿ ಜಾಸ್ತಿ ಒಂದು ಪರ್ಟಿಕ್ಯುಲರ್ ಬ್ರ್ಯಾಂಡ್ನ ಎಲ್ಲಿ ಪರ್ಚೇಸ್ ಮಾಡ್ತಾರೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಇನ್ನು ಪರ್ಚೇಸ್ ಮಾಡ್ತಾರೆ ನೋಡಿ, ಅವ್ರ ಮೇಲೆ ಸ್ವಲ್ಪ ಲೈಟ್ ಕಾನ್ಸಂಟ್ರೇಷನ್ ಕೊಡ್ತಾ ಬಂದಾಗ ಸೆಗ್ಮೆಂಟೇಷನ್ ಎಫೆಕ್ಟಿವ್ ಆಗುತ್ತೆ. ಯಾವ್ಯಾವ ಏರಿಯಾಗೆ ಯಾವ ಪ್ರಾಡಕ್ಟ್ಸ್ ಬೇಕೋ ಅದನ್ನೇ ಚೂಸ್ ಮಾಡಿ ನಾವು ಡೆಲಿವರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಫ್ಯಾಮಿಲಿಯಲ್ಲಿ ಸೊ ನಾನು ಹೇಳ್ದಂಗೆ ತುಂಬ ಚೈಲ್ಡ್ಸ್ ಇರ್ತಾರೆ. ಸೊ ಚೈಲ್ಡ್ ರಿಲೇಟೆಡ್ ಪ್ರಾಡಕ್ಟ್ಸ್ನೇ ನೀವು ಜಾಸ್ತಿ ಟಾರ್ಗೆಟ್ ಮಾಡಿ ಡೆಲಿವರ್ ಮಾಡಿದಾಗ ದೇ ವಿಲ್ ಬಿ ಸ್ಯಾಟಿಸ್ಫೈಡ್, ದೇ ಆರ್ ಗೋಯಿಂಗ್ ಟು ಪರ್ಚೇಸ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಯು. ಸೊ ಅವ್ರ ಮನೆಯಲ್ಲಿ ಚಿಲ್ಡ್ರನ್ನೇ ಇಲ್ಲ, ಓಲ್ಡ್ ಏಜ್ ಪೀಪಲ್ ಇದ್ದಾರೆ ಅಂತಂದರೆ ಯು ಕೆನಾಟ್ ಗೋ ಆ್ಯಂಡ್ ಡೆಲಿವರ್ ದ ಪ್ರಾಡಕ್ಟ್ಸ್ ವಿತ್ ದ ಚೈಲ್ಡ್ ಯೂಸರ್ಸ್. ಅಂಡರ್ಸ್ಟುಡ್? ಸೊ ಇಟ್ ಶುಡ್ ಬಿ ಡಿಸ್ಟಿಂಗ್ವಿಶ್ಡ್ ಇನ್ ದ ನೇಚರ್. ಸೊ ಸಪ್ರೇಟ್ ಪ್ರಾಡಕ್ಟ್ಸು, ಸಪ್ರೇಟ್ ಸ್ಟ್ರಾಟಜೀಸು, ಸಪ್ರೇಟ್ ಮಾರ್ಕೆಟ್ ಸೆಗ್ಮೆಂಟ್ಸ್ಗೆ ಅಪ್ಲೈ ಮಾಡೋಕ್ಕೆ ಆಗಬೇಕು. ಆ ರೀತಿ ಮಾರ್ಕೆಟ್ ಸೆಗ್ಮೆಂಟೇಷನ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಫೈನಲಿ ಯು ಹ್ಯಾವ್ ಆ್ಯಕ್ಷನಬಲ್. ಸೊ ವಾಟ್ ಆ್ಯಂಡ್ ಆಲ್ ದ ಡಿಸೈನ್ಸ್, ವಾಟ್ ಆ್ಯಂಡ್ ಆಲ್ ದ ಸೆಗ್ಮೆಂಟ್ಸ್ ದೇ ಆರ್ ಗೋಯಿಂಗ್ ಟು ಮೇಕ್, ಇಟ್ ಶುಡ್ ಬಿ ಪಾಸಿಬಲ್ ಟು ಡಿಸೈನ್ ಡಿಫರೆಂಟ್ ಪ್ರಾಡಕ್ಟ್ಸ್ ಆ್ಯಂಡ್ different marketing programs for the different segments. Understood? So this capacity should be there for a marketer when he is going to do the segmentation. So final agi ee actionable stage admele, so actionable means possible to design different products and marketing programs for different individuals or different segments. So final agi idadmele they are going to target each and every segments, then they are going to deliver a particular products for particular areas. So this is the prerequisites for market segmentation, very important for 6 marks. 6 marksಗೆ ನಿಮಗೆ 5 ಪಾಯಿಂಟ್ಸ್ ಇದೆ, ಇಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಬರುವಂಥದ್ದು. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಯು ಕ್ಯಾನ್ ಕೀಪ್ ಇನ್ ಮೈಂಡ್. ಸೊ ದಟ್ಸ್ ಆಲ್ ರಿಗಾರ್ಡಿಂಗ್ your market segmentation, that is basis for market segmentation and requisites for market segmentation. Very very important concepts here. The remaining concepts we can cover up in the next sessions. Have a nice day guys.